ಹಾಯ್ ಹಲೋ ನಮಸ್ಕಾರ. ನಮ್ಮ ಹೆಸರು ಹೇಮರೆಡ್ಡಿ, ಅಮ್ಮ ಏಜೆನ್ಸಿ ಬಳ್ಳಾರಿ ಮತ್ತು ಶಂಕರಮಠ. ರೈತರೇ, ನಾನು ಈ ದಿನ ನಿಮ್ಮ ಮುಂದೆ ಬರಲು ಕಾರಣ ಏನಂದ್ರೆ, ಇವಾಗ ಎಲ್ಲ ರೈತರಿಗೆ ಬಳ್ಳಾರಿ ಭಾಗದಲ್ಲಿ ಸಸಿ ನಾಟಿ ಮಾಡ್ತಾ ಇದ್ದಾರೆ. ಅಂದ್ರೆ ನರ್ಸರಿಯಿಂದ ತಂದು ಎಲ್ಲರೂ ನಾಟಿ ಮಾಡ್ತಾ ಇದ್ದಾರೆ. ಬಹಳ ಜನ ರೈತರಿಗೆ ಕೆಲವು ಪ್ರಾಬ್ಲಮ್ ಇದೆ. ಕೆಲವು ಜನ ರೈತರು ಬಂದು ಎಂಡೆ ಹುಳ ಅಂತ ಇದ್ದಾರೆ. ಕೆಲವು ಜನ ರೈತರು ಬಂದು ರೂಟ್ ಡೆವಲಪ್ಮೆಂಟ್ ಕಡಿಮೆ ಇದೆ ಅಂತ ಇದ್ದಾರೆ. ಪ್ಲಸ್ ಜಲ್ದಿ ಚಿಗುರು ಬರಬೇಕು, ಜಲ್ದಿ ಅಂದರೆ ನ್ಯಾಚುರಲ್ ಆಗಿ ಒಳ್ಳೆ ಚಿಗುರು ಬರಬೇಕು, ಪ್ಲಸ್ ರೂಟ್ ಡೆವಲಪ್ ಆಗಬೇಕು. ಪ್ಲಸ್ ಈ ಎಂಡೆ ಹುಳ ಅನ್ನೋದೊಂದು ಭಾಳ ಬಾಧೆ ಇತ್ತು. ಆದರೆ ಈ ವರ್ಷ ಹ್ಯುಮಿಡಿಟಿ ಜಾಸ್ತಿ ಇದೆ, ಎಂಡೆ ಹುಳ ಬಾಧೆ ಆದರೆ ಕಡಿಮೆ ಇದೆ. ಆದರೆ ಕೆಲವು ಜನ ರೈತರು ಏನು ಹೇಳ್ತಾ ಇದ್ದಾರೆ, ಇನ್ನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ರೈತರಿಗೆ ನಾನು ಇವತ್ತು ಈ ವರ್ಷ ಇನ್ನೊಂದು ವಿಶೇಷವಾಗಿ ಏನಂದರೆ, ಲಾಸ್ಟ್ 3 ವರ್ಷದಿಂದ ಹೊಲ ಮಾಡ್ತಿದ್ದಿಲ್ಲ. ಈ ವರ್ಷ ಪ್ರತಿಯೊಂದು ನಾನು ನಮ್ಮ ಹೊಲದಲ್ಲಿ ಬಳಸಿ ಅದರ ರಿಸಲ್ಟ್ ನಾನೇ ಡೈರೆಕ್ಟಾಗಿ ಖುದ್ದಾಗಿ ನಾನೇ ನೋಡಿ ನಿಮ್ಗೆ ಹೇಳ್ತೀನಿ ರೈತರೇ. ಮತ್ತು ರೈತರೇ, ಇನ್ನೊಂದು ಇವತ್ತು ನಾನೊಂದು ಡ್ರಿಂಚ್ ಮಾಡಿಸ್ತಾ ಇದ್ದೀನಿ. ಏನು ಡ್ರಿಂಚ್ ಮಾಡಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಈ 3 ಪ್ರಾಡಕ್ಟ್ ಮಿಕ್ಸ್ ಮಾಡಿ ಡ್ರಿಂಚ್ ಮಾಡಿಸ್ತಾ ಇದ್ದೀನಿ ರೈತರೇ. ಒಂದು ಬಂದು ವಾಲಾಗ್ರೋ ಕಂಪ್ನಿದು ರ್ಯಾಡಿ ಫಾರ್ಮ್ ಅಂತ. ಇದು ನಿಮಗೆ ತಮ್ಲೈನಲ್ಲಿ ಕೂಡ ಇದು ಚೆನ್ನಾಗಿ ಇಡ್ತೀನಿ ನಾನು ಇನ್ನೂ ಸ್ವಲ್ಪ. ಎರಡನೇದಾಗಿ ಕ್ಲೋರೋ 50 ಅಂದರೆ ಯಾವುದೇ ಕಂಪ್ನಿದಾಗಲಿ ಕ್ಲೋರೋಫಾರಿಫಾಸ್ 50 EC. ಆಮೇಲೆ ಮೂರನೇದು ಬಂದು ಅಪ್ಸೈಟಿ ತೊಗೊಂಡಿದ್ದು ನಾನು. ನೀವು ಯಾವುದಾದ್ರೂ ಸ್ಪ್ರೆಡರ್ ಇದ್ರೆ ತೊಗೊಳ್ರಿ, ಅದು ಇದಂತಿಲ್ಲ. ನಾನು ಈ ಯಾವುದೇ ಕಂಪ್ನಿ ಹೆಸರು ಮುಖ್ಯವಾಗಿ ಹೇಳಲ್ಲ. ರ್ಯಾಡಿ ಫಾರ್ಮ್ ಬಂದು ಬೇರೆ ಕಂಪ್ನಿಯಲ್ಲಿ ಇಲ್ಲ. ಇದು ರ್ಯಾಡಿ ಫಾರ್ಮ್ ಬಂದು ಸ್ಪೆಷಲ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಮಾತ್ರ ಇದೇ ತೊಗೊಳ್ರಿ. ಈ ಕ್ಲೋರೋ 50 ಸ್ಪ್ರೆಡರ್ ಮಾತ್ರ ನೀವು ಯಾವುದಾದ್ರೂ ತಗೋಬೋದು. ಅಪ್ಸೈಟ್ ಆಗಲಿ ಸಮಥಿಂಗ್ ನಿಮ್ಮ ಕೌಂಟ್ರುಗಳು, ನೀವು ಯಾವ ಕೌಂಟ್ರಿಗೆ ಹೋಗ್ತಾರೋ ಅದರಲ್ಲಿ ಬೆಟ್ರೆ ಯಾವ್ದು ಕಂಪ್ನಿ ಸೆಲೆಕ್ಟ್ ಮಾಡಿ ತಗೊಳ್ರಿ. ಈ 3 ಪ್ರಾಡಕ್ಟ್ ಇದಾವಲ್ಲ, ಈ 3 ಪ್ರಾಡಕ್ಟ್ನ ಬೇರೆ ಬೇರೆ ಬಕೆಟ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಡ್ರಿಂಕ್ ಮಾಡ್ರಿ. ಡ್ರಿಂಚ್ ಮಾಡೋದಂದ್ರೆ ಗನ್ ಪಂಪಲ್ಲಿ ಡ್ರಿಂಚ್ ಮಾಡ್ಬೋದು. ಇಲ್ಲ ಒಂದು ಟೀ ಲೋಟದಲ್ಲಿ ಲೇಬರ್ ಸಬ್ಸೆಂಟ್ ಆಗಿ ಸಿಗ್ತಾರೆ ಅಂದರೆ ಟೀ ಲೋಟ ಆ ಥರ ಏನಾದರೂ ತಗೊಂಡು ಲೈಟಾಗಿ ಎಲ್ಲ ಬಕೆಟ್ ಇಟ್ಟು ಹಾಕ್ಸ್ರಿ. ಇಲ್ಲ ಅಂದ್ರೆ ಇದು ಗನ್ ಪಂಪ್. ನಾನಾದರೆ ಗನ್ ಪಂಪಲ್ಲಿ ಮಾಡಿಸ್ತಾ ಇದ್ದೀನಿ. ನಾನು 9 ಎಕರೆ ಮಾಡಿದ್ದೀನಿ. ಒಂದು ಗನ್ ಪಂಪಲ್ಲಿ 3 ಎಕರೆ ಡ್ರಿಂಚ್ ಮಾಡ್ಬೋದು ಒಂದಿನಕ್ಕೆ. 3 ಎಕರೆ, ಯಾಕಂದರೆ 1 ಎಕರೆ 20 ಟ್ಯಾಂಕ್ ಹೋಗ್ತದೆ, 400 ಲೀಟ್ರ್ ಹೋಗ್ತದೆ 1 ಎಕರೆ ಒಂದು ಡ್ರಿಂಚ್ ಮಾಡಿದ್ರೆ. ಇನ್ನು ಅದೇ ಲೋಟದಲ್ಲಿ ಹಾಕ್ಸಿದ್ರೆ ಸ್ವಲ್ಪ ಕಡಿಮೆ ಹೋಗ್ಬೋದು. ಆದರೆ ನೀವು ಯಾವ್ದು ಎಷ್ಟನ್ನ ಹಾಕ್ಲಿ, ರ್ಯಾಡಿ ಫಾರ್ಮ್ ಮಾತ್ರ ಕಂಪಲ್ಸರಿ. ರ್ಯಾಡಿ ಫಾರ್ಮ್ ಅನ್ನೋ ಔಷಧ ಮಾತ್ರ 1/2 ಲೀಟ್ರ್ ಹೊಡಿಲೇಬೇಕು. ನಾನು ಯಾವ ಥರ ಡ್ರಿಂಚ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ನೋಡುವಂತ ಬರ್ರಿ. ಈ ಥರ ಒಂದು ಗಿಡಕ್ಕೆ ಕಂಪಲ್ಸರಿ ಬೀಳ್ತದೆ. ಇನ್ನೊಂದು ಯಾಕೆ ಸ್ಪ್ರೆಡ್ರ್ ಕಲಿಸಿ ನಮ್ಮದು ನೋಡಿ, ಎಲ್ಲ ನಮ್ಮ ಗಿಡ ಮಿಸ್ ಆದ್ರೂ ಅದೇ ಸ್ಪ್ರೆಡ್ ಆಗ್ಬಿಡ್ತದೆ. ಇದೆಲ್ಲ ತೋರಿಸಿದ್ದೀನಿ ರೈತರೆ. ಇದು ಮೋಸ್ಟ್ಲಿ 3 ದಿನದಾಗ ರಿಸಲ್ಟ್ ಬರ್ತದೆ. ನಾನು 5 ದಿನದಾಗ ನಿಮ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿ ಇದು ಹೆಂಗ್ ಡೆವಲಪ್ ಆಗಿದೆ, ಯಾವ ಥರ ಚಿಗುರು ಬಂದಿದೆ, ಇದು ಎಂಡೆ ಹುಳ ಕಡೆ ಹೋಗ್ಯತಾ ಇಲ್ಲ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇನ್ನೊಂದು 5 ದಿನದಾಗ ಮತ್ತೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ನನಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಮೇಲೆ ಇನ್ನೊಂದು ಲೈಕು ಶೇರ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಮನಿ ಪರ್ಪಸ್ ಅಲ್ಲ ನಾನು ವಿಡಿಯೋ ಮಾಡೋದು, ರೈತರ ಪರ್ಪಸ್ನ ಮಾಡ್ತಾ ಇರೋದು. ನನಗಿನ್ನ ಸಬ್ಸ್ಕ್ರೈಬರ್ಸ್ ಭಾಳ ಇಲ್ಲ, ಸ್ವಲ್ಪ ಇದ್ದಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ, ಒಳ್ಳೊಳ್ಳೆ ವಿಚಾರ ನಿಮ್ಮ ಮುಂದಕ್ಕೆ ತಗೊಂಬರ್ತೀನಿ. ಈ ವರ್ಷ ನಾನೇ ಹೊಲ ಮಾಡಿರೋದ್ರಿಂದ ನಿಮ್ಗೆ ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನಂದ್ರೆ, ಔಷಧ ಕೆಲಸದ ಬಗ್ಗೆ, ರಿಸಲ್ಟ್ ಬಗ್ಗೆ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ, ಪ್ರತಿಯೊಂದನ್ನು ತಿಳಿಸ್ತೀನಿ. ಆದಮೇಲೆ ಇನ್ನೊಂದು ಮುಖ್ಯ ವಿಚಾರ, ಏನಾದ್ರು ನಿಮಗೆ ಡೌಟ್ಸ್ ಇದ್ರಿಗಿನ ಕಾಮೆಂಟ್ ರೂಪದಲ್ಲಿ ಆಗಲಿ, ಇಲ್ಲ ಕಾಲ್ ಮಾಡಿರಿ, ಇಲ್ಲ ನಾನು ಕಾಲ್ ಏನು ರಿಸೀವ್ ಮಾಡಲಿ, ಕಾಮೆಂಟ್ ರೂಪದಾಗ ತಿಳಿಸ್ರಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಧನ್ಯವಾದಗಳು ರೈತರೇ. ಹೇಮರೆಡ್ಡಿ, ಅಮ್ಮ ಏಜೆನ್ಸಿ ಬಳ್ಳಾರಿ ಮತ್ತು ಶಂಕರಮಠ. ಬಳ್ಳಾರಿಯಲ್ಲಿ KC ರೋಡ್, ಶ್ರೀನಿವಾಸ್ ಹಾಸ್ಪಿಟಲ್ ಅಪೋಸಿಟ್. ಥ್ಯಾಂಕ್ ಯು.